ಏನು ಹೇಳಿ ಈಗ ನಾನು ಈಗ ಅವ್ರ ಸುದ್ದಿಗೆ ಈಗ ಸದ್ಯಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಒಂದು ರೌಂಡ್ ಬರ್ತಾ ಇದ್ದೀನಿ. ಸ್ವಲ್ಪ ಕಾವು ಹೇಳಿ. ಇವತ್ತು ಗೀತಕ್ಕನ ಕಾವು ಎದ್ದಿದೆ, ಅವ್ರ ಕಾವು ಹೇಳಿ. ನಿನ್ನೆ ಸ್ವಲ್ಪ ಮಳೆ ಆಗಿದೆ ಅಂತೆ. ಆಮೇಲೆ ಈಶ್ವರಪ್ಪನಿಗೂ ಮಾತಾಡೋಣ, BJPಗೂ ಮಾತಾಡೋಣ. ಈಗ ಬೇಡ ಪಾಪ. ಯಾವ್ದು ಹೇಳಿ? ಅದಕ್ಕಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ನಮ್ಮ MLA ಗೋಪಾಲ್ ಕೃಷ್ಣ ಇವರೆಲ್ಲ ಮಾತಾಡಿ ಕ್ಯಾಬಿನೆಟ್ ಅಲ್ಲಿ ವಿಚಾರ ಚರ್ಚೆ ಮಾಡಿ ಏನು ಡೆಲ್ಲಿಗೆ ಅಡ್ವೊಕೇಟ್ಗೆ ಏನು ಪ್ರಸ್ತಾವನೆ ಮಾಡಬೇಕು, ಕೋರ್ಟು ಇದಾಗೋದ್ರಿಂದ ಇದಕ್ಕಾಗಲೇ ನಾವು ಪರಿಹಾರ ಹುಡುಕಿ ಅಡ್ವೊಕೇಟ್ ಜನರಲ್ಗೆ ಹೇಳಿ ನಾವು ನಮ್ದು ಒಂದು ಸ್ಟ್ಯಾಂಡ್ ಏನಿದೆ ಆ ವಿಚಾರದಲ್ಲಿ ಅಂತ ನಾವು ಈಗಾಗಲೇ. ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ತಿಳಿಸಿದೀವಿ, ನಾವು ಅದೇ ಕಾರ್ಯಕ್ರಮ ಹೂಡ್ತಾ ಇದ್ದೀವಿ. ಏನಿಲ್ಲ, ನನ್ನ ಸಿಸ್ಟರ್ ಗೆಲ್ತಾರೆ ಅಷ್ಟೇ. ಶಿ ವಿಲ್ ವಿನ್ ದಿ ಎಲೆಕ್ಷನ್ ವಿತ್ ಎ ಥಂಪಿಂಗ್ ಮೆಜಾರಿಟಿ. ಈಗ ಒಂದು ರೌಂಡ್ ಬರ್ತಾ ಇದ್ದೀನಿ. ಈಗ ನನಗೆ 20 ಸೀಟ್ ಇನ್ನ ಜಾಸ್ತಿ ಬರ್ತದೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಈಗಾಗಲೇ ಅದಕ್ಕೆ ಏನೇನು ಮಾಡಬೇಕು ಅಂತೇಳಿ ಆ ಜಮೀನು ವಿಚಾರದಲ್ಲಿ MPM ಇಕ್ಲೋಟಪ್ಸ್, ಆಮೇಲೆ ಇನ್ನೊಂದು ಅದನ್ನ ಬೆಳೆಯೋ ವಿಚಾರದಲ್ಲಿ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ. ನಾವು ಬಹಳ ಡೀಪ್ ಆಗಿ ಅದ್ರ ಬಗ್ಗೆ ಉದ್ಯೋಗ ಮತ್ತು ವಾಪಸ್ ಸೃಷ್ಟಿ ಮಾಡಬೇಕು ಅಂತ ಇದ್ದೀವಿ. ಅರ್ಗ ಜ್ಞಾನದಲ್ಲಿ ಮುಗಿದೋಯ್ತು ಬಿಡಿ. 500 ಕೋಟಿ ತಗೊಂಡು ಗೋವಿಂದ ಗೋವಿಂದ ಆಗಿದೆ. ಆಲೇ ನಮ್ಮ ಸಂಗಮೇಶ್ವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಹತ್ರ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ ವಿಚಾರ. ಓಕೆ, ಏನಿಲ್ಲ, ನಾವು ಈಗಾಗಲೇ ನೈಋತ್ಯಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಪದವೀಧರ ಕ್ಷೇತ್ರಕ್ಕೆ 500 ಮಂಜುನಾಥ್, ಶಿಕ್ಷಕರ ಕ್ಷೇತ್ರಕ್ಕೆ KK ಮಂಜುನಾಥ್ಗೆ ಇಬ್ಬರಿಗೂ ನಾವೀಗಾಗಲೇ AICCಯಿಂದ ನಮ್ಮ ಶಿಫಾರಸು ಮೇರೆಗೆ ಪಕ್ಷ ಅನೌನ್ಸ್ಮೆಂಟ್ ಮಾಡಿದೆ. ಅಲ್ಲೂ ಕೂಡ ಎಲ್ಲಿ ನಮ್ಮ ಮಂಡ್ಯ, ಮೈಸೂರು ಅಲ್ಲೂ ಕೂಡ ಮರುತಿ ಬೇಗೌಡರಿಗೆ ಶಿಫಾರಸು ಮಾಡಿದೆ. ಅಲ್ಲ, ಸುಳ್ಳು. ನನಗೆ ಯಾರದ್ದು ಕೇಳೋದು ತಪ್ಪಿಲ್ಲ, ಕೇಳಿದ್ದಾರೆ ಅಷ್ಟೇ. ಪಕ್ಷ ತೀರ್ಮಾನ ಮಾಡಿದೆ, ಅನೌನ್ಸ್ಮೆಂಟ್ ಮಾಡಿದೀವಿ. ನನಗೆ ಬದಲಾವಣೆ ಮಾಡೋ ಅಂತ ಹಕ್ಕಿಲ್ಲ. ಏನಿದ್ರು AICC ಅಧ್ಯಕ್ಷರಿಗೆ ಈಗ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ. ನಮ್ಮ ಅಭ್ಯರ್ಥಿ ಮಂಜುನಾಥ್.